ಮನೇಲಿ ಎಲ್ಲರೂ ಎದ್ದೇಳಕ್ಕೂ ಮುಂಚೆ ನಾನು ಎದ್ಬಿಡ್ಬೇಕು, ಆಗ್ಲೇ ನಂಗೆ ಸಮಾಧಾನ. ಬೆಳಗ್ಗೆ ಎದ್ದ ತಕ್ಷಣ ಆ ಕಡೆ ನೋಡಿದೆ, ಇನ್ನ ಎಲ್ಲ ಮಲಗಿದ್ರು, ಮನ್ಸು ಖುಷಿ ಆಯ್ತು. ಎಕ್ಸಸೈಸ್ ಮಾಡೋಣ ಅಂತ ಬಂದೆ. ನಮ್ಮ ಎಕ್ಸಸೈಸು ನಿಮ್ಗೆ ಎಲ್ಲೂ ಸಿಗಲ್ಲ. ಇಂಡಿಯನ್ ಡ್ಯಾಡ್ಸ್ ಕಮ್ಯುನಿಟಿ ಅವ್ರು ಹೇಳ್ಕೊಟ್ಟಿದ ಪ್ರಕಾರ ಎಲ್ಲ ಎಕ್ಸಸೈಸ್ನು ಮಾಡಿದೆ. ಫುಲ್ ಬಾಡಿ ವರ್ಕೌಟ್ ಆಯ್ತು. ಯಾರಾದ್ರೂ ಎಕ್ಸಸೈಸ್ ನೋಡ್ಕೊಬಿಟ್ರ ಅಂತ ಬಂದು ಚೆಕ್ ಮಾಡಿದೆ, ಯಾರು ನೋಡಿರ್ಲಿಲ್ಲ. ಆಮೇಲೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಬಂದೆ. ನಮ್ಮ ಮನೆಯವಳು ಹುಚ್ಚ ಮಾರಿ ಅದು ಏನ್ ತಿಂಡಿ ಮಾಡೋಳು ಅಂತ ಈಗಲೇ ಯೋಚನೆ ಆಗದೆ. ಚೆನ್ನಾಗಿಲ್ಲ ಅಂದ್ರೂ ಸೂಪರ್ ಅಂತೀನಿ, ಇಲ್ಲ ಹೊಡೆದ್ ಬಿಡ್ತಾಳೆ. ಯಾರಿಗೂ ಹೇಳ್ಬಿಡಿ. ನಾನು ಟಿವಿ ಆನ್ ಮಾಡಿದೆ, ನ್ಯೂಸ್ ನೋಡೋದ ಅಂತ. ಸರ್ಕಾರ ಬಿದ್ದೋಯ್ತದೋ ಇಲ್ವೋ ಅನ್ನೋದೇ ದೊಡ್ಡ ಟೆನ್ಷನ್ ಆಗದೆ ನಂಗೆ. ನಮ್ಮ ಮನೆಗಿಂತ ಅದೇ ನ್ಯೂಸ್ ನಾನು ಫೇಸ್ಬುಕ್ ಅಲ್ಲಿ ಫುಲ್ ಸೌಂಡ್ ಕೊಡ್ಕೊಂಡು ನೋಡಕ್ ಶುರು ಮಾಡಿದೆ. ಆಮೇಲೆ ನನಗೆ ಗೊತ್ತಾಯ್ತು, ಟ್ರಂಪ್ ಏನೋ ಇಂಡಿಯಾದಲ್ಲಿ ಐಫೋನ್ ಕಂಪ್ನಿ ಓಪನ್ ಮಾಡಬೇಡಿ ಅಂದವನೇ ಅಂತ. ಇದೇ ಬೇಜಾರಲ್ಲಿ ನಂಗೆ ಟೆನ್ಷನ್ ಜಾಸ್ತಿ ಆಗೋಯ್ತು. ಅವ್ನಿಗೆ ಹೆಂಗ್ ಒಪ್ಸೋದು ಅಂತ ಯೋಚನೆ ಮಾಡ್ತಾ ನಿದ್ದೆಗೆ ಹೋಗ್ಬಿಟ್ಟೆ. ಆಮೇಲೆ ನನ್ನ ಮಗ ಬಂದು ಎಬ್ಬಿಸ್ತಾ, ಅಪ್ಪ ಪ್ರಾಜೆಕ್ಟ್ ಕಾಸು ಬೇಕು ಕೊಡು ಅಂತ. ಅದೇನ್ ಪ್ರಾಜೆಕ್ಟ್ ಮಾಡೋನೋ ಗೊತ್ತಿಲ್ಲ, 3ನೇ ಸತಿ ಕಾಸು ಕೇಳ್ತಾವನೆ. ಇದೇ ತರ ನಾನು ನಮ್ಮ ಅಪ್ಪನ ಕೇಳಿದ ನೆನಪಾಗಿ ಹಾಳಾಗೋಗ್ಲಿ ಮುಂಡೆ ಮಗ ಅಂತ ಅವನ್ನ ಇಗ್ನೋರ್ ಮಾಡಿದೆ. ಮಗ ಅಂತೂ ಹಾಳಾಗೋದ, ಮಗಳೇನ್ ಮಾಡ್ತಾವಳೆ ಅಂತ ನೋಡೋಣ ಅಂತ ಬಂದ್ರೆ ಈ ಮುಂಡೆ ರೂಮ್ ಬಾಕ್ಲ ಹಾಕೊಂಡು ದಾಮಿಯಾ ಗುರ್ರು ಅಂತ ರೀಲ್ ಮಾಡ್ತಾವಳೆ. ಎಂತ ಮಕ್ಕಳು ಹುಟ್ಟಿಸ್ಬಿಟ್ನಲ್ಲ ನಾನು. ಬೇಜಾರಲ್ಲಿ ಬರ್ತಾ ಇದ್ರೆ ನಮ್ಮನೆಯವಳು ಮುಂಡೆ ಎಲ್ಲಾ ಲೈಟ್ನು ಆನ್ ಮಾಡವಳೆ. ಹಾಲ್ದು ಅಡ್ಗೆ ಮನೆದು ಎಲ್ಲಾ ಲೈಟು ನಾನು ಆಫ್ ಮಾಡ್ಬಿಟ್ಟು ಮನ್ಸಿಗೆ ಭಾರಿ ಬೇಜಾರಾಗೋಗಿತ್ತು. ಅದಕ್ಕೆ ಹೋಗ್ಬಿಟ್ಟು ಒಂದೆರಡು ಪೆಗ್ ಹಾಕೊಂಡು ಬಂದೆ. ಈಗ ಇದು ಗೊತ್ತಾದ್ರೆ ಇವಳು ಹೊಡಿತಾಳಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ಮುಂದಿನ ವಾಗಲ್ಲ ಅಂತ ಸಿಗ್ತೀನಿ. ಬರ್ಲಾ, ಟಾಟಾ, ಬಾಯ್ ಬಾಯ್. ಲೈಕು ಕಮೆಂಟು ಸೇರು ಮರಿಬೇಡಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ.